ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ಭಕ್ತರ ಹೃದಯದಲ್ಲಿ ವಿಶೇಷ ಮಾನ್ಯತೆ ಪಡೆದಿರುವ ಪವಿತ್ರ ಹಬ್ಬ ಮಹಾಶಿವರಾತ್ರಿ ಬಗ್ಗೆ. ಈ ದಿನದ ಮಹತ್ವವೇನು? ಏಕೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ? ಈ ದಿನ ಏನು ಮಾಡಬೇಕು? ಉಪವಾಸದ ಮಹಿಮೆ ಏನು? ಇವೆಲ್ಲವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಮಹಾಶಿವರಾತ್ರಿ ಎಂದರೆ ಏನು? ಮಹಾಶಿವರಾತ್ರಿ ಎಂದರೆ ಶಿವನ ಮಹಾರಾತ್ರಿಯ ಎಂದು ಅರ್ಥ. ಈ ದಿನವನ್ನು ಭಗವಾನ್ ಶಿವನಿಗೆ ಅರ್ಪಿಸಿದ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ವರ್ಷದಲ್ಲಿ ಒಂದು ಬಾರಿ ಬರುವ ಈ ರಾತ್ರಿಯಲ್ಲಿ ಶಿವನ ಆರಾಧನೆ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಶಾಂತಿ, ಆರೋಗ್ಯ ಹಾಗೂ ಯಶಸ್ಸು ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಹಿಂದೂ ಪಂಚಾಂಗದ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಶಿವರಾತ್ರಿಯ ಪುರಾಣ ಮಹತ್ವವನ್ನು ತಿಳಿಯೋಣ. ಪುರಾಣಗಳ ಪ್ರಕಾರ ಈ ದಿನವೇ ಶಿವ ಮತ್ತು ಪಾರ್ವತಿ ದೇವಿಯ ಮದುವೆ ನಡೆದ ದಿನ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಲಹಲ ವಿಷವನ್ನು ಲೋಕವನ್ನು ರಕ್ಷಿಸಲು ಶಿವನು ಕುಡಿದ ದಿನವೂ ಇದೆ ಎಂದು ಹೇಳುತ್ತಾರೆ. ಆ ವಿಷವನ್ನು ತಾಳಿದ ಕಾರಣ ಶಿವನ ಕಂಠ ನೀಲವರ್ಣವಾಯಿತು. ಆದ್ದರಿಂದ ಅವರಿಗೆ ನೀಲಕಂಠ ಎಂದು ಹೆಸರು ಬಂದಿದೆ. ಈ ಕಾರಣದಿಂದ ಶಿವರಾತ್ರಿ ದಿನ ಶಿವನನ್ನು ಪೂಜಿಸಿದರೆ ಸಂಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಶಿವರಾತ್ರಿ ದಿನ ಮಾಡುವ ಪೂಜೆ ವಿಧಾನ. ಮಹಾಶಿವರಾತ್ರಿ ದಿನ ಭಕ್ತರು ಬೆಳಗ್ಗೆ ಸ್ನಾನ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗುತ್ತಾರೆ. ಶಿವಲಿಂಗಕ್ಕೆ ಹಾಲು, ನೀರು, ಬೆಲ್ಲ, ಜೇನು, ತುಪ್ಪ ಹಾಗೂ ಬಿಲ್ವಪತ್ರವನ್ನು ಅರ್ಪಿಸಲಾಗುತ್ತದೆ. ಬಿಲ್ವಪತ್ರ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. 3 ಎಲೆಗಳಿರುವ ಬಿಲ್ವದಳವು ಶಿವನ 3 ಕಣ್ಣುಗಳನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುವುದು ಅತ್ಯಂತ ಶುಭಕರ. ಉಪವಾಸದ ಮಹತ್ವದ ಬಗ್ಗೆ ತಿಳಿಯೋಣ. ಶಿವರಾತ್ರಿ ದಿನ ಉಪವಾಸ ಮಾಡುವುದು ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಎಂದು ನಂಬಲಾಗುತ್ತದೆ. ಕೆಲವರು ದಿನಪೂರ್ತಿ ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡುತ್ತಾರೆ. ಜಾಗರಣೆ ಮಾಡುವುದರಿಂದ ಮನಸ್ಸು ಏಕಾಗ್ರತೆವಾಗುತ್ತದೆ ಮತ್ತು ಭಕ್ತಿಯ ಭಾವನೆ ಹೆಚ್ಚುತ್ತದೆ. ಉಪವಾಸ ಎಂದರೆ ಕೇವಲ ಊಟ ತಿನ್ನದೇ ಇರುವುದು ಮಾತ್ರವಲ್ಲ, ಕೆಟ್ಟ ಆಲೋಚನೆಗಳಿಂದ ದೂರವಿದ್ದು ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ಇಡುವುದು ಕೂಡ. ಶಿವರಾತ್ರಿ ಜಾಗರಣೆ ಏಕೆ ಎಂಬುದನ್ನು ತಿಳಿಯೋಣ. ಈ ರಾತ್ರಿ ಶಿವನ ಧ್ಯಾನದಲ್ಲಿ ಕಳೆಯುವುದು ವಿಶೇಷ ಮಹತ್ವ ಹೊಂದಿದೆ. ಪುರಾಣಗಳ ಪ್ರಕಾರ ಈ ರಾತ್ರಿ ಭೂಮಿಯಲ್ಲಿ ದೈವಿಕ ಶಕ್ತಿ ಹೆಚ್ಚು ಇರುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ಭಜನೆ, ಶಿವನ ಕಥೆ ಕೇಳುವುದು, ಮಂತ್ರ ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಶಿವನಿಗೆ ಇಷ್ಟವಾದದ್ದು ಯಾವುವು ಎಂಬುದನ್ನು ತಿಳಿಯೋಣ. ಬಿಲ್ವಪತ್ರೆ, ಗಂಗಾಜಲ, ಹಾಲು, ಬೆಲ್ಲ, ದತ್ತೂರ ಹೂವು, ಅಕ್ಕಿ ಮತ್ತು ಚಂದನ ಇವುಗಳನ್ನು ಅರ್ಪಿಸಿದರೆ ಶಿವನ ಅನುಗ್ರಹ ದೊರೆಯುತ್ತದೆ ಎಂದು ನಂಬಿಕೆ. ಶಿವರಾತ್ರಿ ದಿನ ಮಾಡಬಾರದ ಕೆಲಸಗಳ ಬಗ್ಗೆ ತಿಳಿಯೋಣ. ಕೋಪ ಮಾಡಿಕೊಳ್ಳುವುದು, ಸುಳ್ಳು ಹೇಳುವುದು, ಯಾರನ್ನಾದರೂ ನೋಯಿಸುವುದು, ಕೆಟ್ಟ ಅಭ್ಯಾಸಗಳಲ್ಲಿ ತೊಡಗುವುದು. ಈ ದಿನ ಶಾಂತಿ ಮತ್ತು ಭಕ್ತಿಯಿಂದ ಇರಬೇಕು. ಮಹಾಶಿವರಾತ್ರಿ ನಮಗೆ ಕಲಿಸುವ ಪಾಠ ಬಗ್ಗೆ ತಿಳಿಯೋಣ ವೀಕ್ಷಕರೇ. ಶಿವನು ಸರಳತೆಯ ಪ್ರತೀಕ. ಆಭರಣಗಳಿಲ್ಲದೆ, ಅರಮನೆ ಇಲ್ಲದೆ ಸರಳ ಜೀವನ ನಡೆಸಿದ ದೇವರು ಶಿವ. ಆದ್ದರಿಂದ ಶಿವರಾತ್ರಿ ನಮಗೆ ಸರಳ ಜೀವನ ಮತ್ತು ಶುದ್ಧ ಮನಸ್ಸಿನ ಮಹತ್ವವನ್ನು ತಿಳಿಸುತ್ತದೆ. ಶಿವನು ಸಂಹಾರಕನಾಗಿದ್ದರೂ ಅದೇ ಸಮಯದಲ್ಲಿ ಕರುಣೆಯ ಸಾಗರ. ಕೆಟ್ಟದ್ದನ್ನು ದೂರ ಮಾಡಿ ಒಳ್ಳೆಯದನ್ನು ಸ್ವೀಕರಿಸುವುದು ಶಿವನ ಸಂದೇಶ. ಶಿವರಾತ್ರಿ ವಿಶೇಷ ಪ್ರಾರ್ಥನೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು
ಈ ದಿನ ಕನಿಷ್ಠ 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸಂತೋಷ ಹಾಗೂ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಬರುತ್ತವೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಮಹಾಶಿವರಾತ್ರಿ ಕೇವಲ ಹಬ್ಬವಲ್ಲ, ಇದು ಆತ್ಮಶುದ್ಧಿಯ ದಿನ. ಈ ದಿನ ಶಿವನನ್ನು ಭಕ್ತಿಯಿಂದ ಸ್ಮರಿಸಿ ಒಳ್ಳೆಯ ಆಲೋಚನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹರ ಹರ ಮಹಾದೇವ.